ಸರ್ ನನ್ನ ಹೆಸರು ಬಾಗಣ್ಣ ಅಂತೇಳಿ. ನಮ್ಮದು ಗುಲ್ಬರ್ಗ ಡಿಸ್ಟ್ರಿಕ್ಟ್ ಅಫಜಲ್ಪುರ ತಾಲೂಕು ಶಿವಪುರ ಅಂತ ವಿಲೇಜ್ ಇದೆ ಸರ್. ಏನು ಕೆಲಸ ಮಾಡ್ತೀವಿ ಸರ್ ನಾವು ಅಗ್ರಿಕಲ್ಚರಲ್ಲಿ ಕೆಲಸ ಮಾಡೋದು ಸರ್. ಈ ಹೊಲದಲ್ಲಿ ಬೇರೆಯವ್ರ ಹತ್ರ ಕೆಲಸಕ್ಕಾದ ಹೋಗ್ತೇವೆ ಸರ್. ಇದಕ್ಕೆ ಮುಂಚೆ ಈ ಟ್ರಾಕ್ಟರ್ ತಗೊಂಡು ಎಷ್ಟು ತಿಂಗಳಾಗಿದೆ ಸರ್? ಸರ್ ಇದು 4 ಮಂತ್ ಆಗಿತ್ತು. ಏನೇನೆಲ್ಲ ಕೆಲಸ ಮಾಡ್ತೀರಿ ಸರ್? ಸರ್ ಇದು ಲೂಟ್ರ್ ಹೊಡೆಯೋದು, ಬೋದ್ ಹಾಕೋದು, ಎಲ್ಲ ಕುಂಟೆ ಹೊಡೆಯೋದು, ಈ ಥರ ನಾನಾ ಥರ ಕೆಲಸ ಮಾಡ್ಕೋತೀವಿ ಸರ್. ಇದರಲ್ಲಿ ಮುಂಚೆ ನಾವು ಎತ್ತಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಈಗ ಅವರು ಬಾಡಿಗೆ ಹೊಡೆಯೋರು ಅಂದರೆ ಯಾವ ಥರ ಅಂದರೆ ಎಲ್ಲ ಜಮೀನು ಹೊಡ್ಕೊಂಡು ಬಂದು ನಮ್ಮ ಹತ್ರ ಹೊಡೆಯೋರು ಸರ್. ಮೊದಲು ಇಷ್ಟು ಹುಲ್ಲಿದ್ದಾಗ ನಾವು ಬಾಡಿಗೆ ಬಾರಪ್ಪ ಕುಂಟೆ ಹೊಡಿ ಅಂತೇಳಿ ಹೇಳ್ತಾ ಇದ್ದೀವಿ ಸರ್. ಅವ್ರೇನು ಮಾಡೋರು ಎಲ್ಲ ಹೊಡ್ಕೊಂಬರೋದ್ರೆ ಇಷ್ಟು ಹೈಟ್ ಆಗುತ್ತೆ. ಅವಾಗ ಗಳೆ ಭೀ ಹತ್ತಿದ್ದಿಲ್ಲ, ಏನೂ ಹತ್ತಿಲ್ಲ, ಅಷ್ಟೇ ಚೀಕೊಂಡು ಹೋಗಿಬಿಡ್ತಿದ್ರಿ ಸರ್. ನಮ್ಗೆ ಬೆಳೆನೂ ಬೆಳೀತಿದ್ದಿಲ್ಲ, ವಿತ್ ಮುಂದೆ ಕಸ ತೆಗಿಸ್ಬೇಕಾಗಿತ್ತು, ಇಲ್ಲ ಡಬಲ್ ಆಗೋಡಿತ್ತು. ಅವಾಗ ಏನು ಮಾಡಿದೆ, ನಾನು ಇದೇ ಥರ ಯೂಟ್ಯೂಬ್ನಾಗ ನೋಡ್ಕೊತ ನಿಂತಿದ್ದೆ. ಈ ಥರ ಅಪೋಲೋ ಟ್ರ್ಯಾಕ್ಟರ್ ಇದೆ, 2.5 ಇಂಚಸ್ ಇದೆ ಅಂದ್ರೆ ಸರ್. ನಾನು ಹಿಂಗೆ ಕಾಲ್ ಮಾಡಿದೆ ಸರ್. ಹಿಂಗೆ ಸರ ಇನ್ನು ಬಲೆ ಅದನ್ನು ಅದ ಬನ್ನಿ ಅಂತ ಹೇಳಿದ್ರು ಸರ್. ಅದಕ್ಕೆ ನಾ ಹೋಗಿ ನೋಡಿಕೊಂಡೆ. ಅವರು ಬೇರೆ ಥರ ಹಿಂಗೆ ಕಸ್ಟಮರ್ ಇರ್ತಲ್ಲ ಸರ್, ತೊಂದವರು, ಅವ್ರ ನಂಬರ್ ಕೊಟ್ಟರು. ನಾನು ಹೋಗಿ ಅವ್ರ ಹತ್ರ ಮಾತಾಡಿದೆ ಸರ್. ನೀವು ಟ್ರ್ಯಾಕ್ಟರ್ ತೊಂದ್ರಲ್ಲಿ ಹೆಂಗೆ ಅಂತೇಳಿ ನಿಮ್ಮ ತರಕ ಅದು ಸರ್. ನಾನು ಸರಿಯಾಗಿದೆ, ನಾನು ಅವ್ರ ಬಾಡಿಗೆ ಹೊಡೆಯಲ್ಲೇ ಹೋಗಿದ್ದೆ ಸರ್. ಈ ಬಾಡಿಗೆ ಹೊಡೆ ಸರಿಯಾಗಿ ಅನಿಸುತ್ತೆ. ನಾನು ನಮ್ಮ ಮನೆಯಾಗೆಲ್ಲ ಚರ್ಚೆ ಮಾಡೋದು ಸರ್. ಹಿಂಗೆ ನಮ್ಮ ಫ್ರೆಂಡ್ಸ್ ಅದಾರ ಅಂತೇಳಿ, ಹಿಂಗದ ಹಿಂಗೆ ತೊಗೋಬೇಕಂದ್ರೆ ತೊಗೋ ನಡೀತಾ. ಅಡಿಚಿಪೀಠ ಅಂದ್ರೆ ನಮ್ಮ ಹತ್ರ 3.5 ಇದೆ, 4 ಫೀಟ ಕಬ್ಬವ, 2 ಕಡೆ ನಡೀತಾ ನೀನು ಅಂತ ಅಂದಿದ್ರು ಸರ್. ನಾನು ಹಾಗೆ ಹೋಗಿ ಪೇಮೆಂಟ್ ಮಾಡಿ ಗಾಡಿ ತಂದೆ ಸರ್. ತಂದ ಬಳಿಕ ಇವಾಗ 698 ಗಂಟೆ ನಾವು ಡ್ರೈವಿಂಗ್ ಮಾಡೀನಿ ಸರ್. 4 ತಿಂಗಳದಾಗ ವಿತ್ ನಮ್ಮ ಫ್ರೆಂಡ ಹಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅವರು ಬರ್ತಾರೆ ಡ್ರೈವಿಂಗ್ ಮಾಡಕ್ಕೆ ಸರ್. ಹಂಗೆ ನಮ್ದಿಂಟು ಹೊಡೆದು ಬೇರೆ ಕಡೆಗೆ ಇಟ್ಟು ಹಂಗೆ ಕಂಟಿನ್ಯೂಸ್ ಬಾಡಿಗೆ ಹೊಡ್ಲಿಕ್ಕತ್ತೀವಿ ಸರ್. ಈಗ ಸರ್ ಈ ಟ್ರ್ಯಾಕ್ಟರ್ನ ನೀವು ಎಲ್ಲಿ ತಗೊಂಡು ಬಂದಿದ್ರಿ ಸರ್? ಇದು ನಾವು ಗುಲ್ಬರ್ಗ ರೇವಣ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಅಂತೇಳಿ ಹಿಂಗೆ ಕಾಲ್ ಮಾಡಿದ್ದೇವೆ. ಯೂಟ್ಯೂಬ್ನ ನಂಬರ್ ನೋಡಿ ಸರ್. ಹಿಂಗೆ ಬನ್ನಿ ಅಂತೇಳಿ ಹೋಗಿ ಅವ್ರ ಜೊತೆ ಮಾತಾಡಿ ತೊಗೊಂಡು ಬಂದಿದ್ದು ಸರ್. ಸರ್ವಿಸ್ ಎಲ್ಲ ಯಾವ ಥರ ಇರುತ್ತೆ ಅವ್ರದ್ದು ಟ್ರ್ಯಾಕ್ಟರ್ ತಗೊಂಡು? ಸರ್ ಇದು ಆನ್ ರೋಡ್ ಬಂದು ಇಲ್ಲೇ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಸರ್ ಸರ್ವಿಸ್. ನಿಮ್ಮದು ಸ್ಪಾಟ್ ಎಲ್ಲಿದೆ ಅಲ್ಲೇ ಬಂದು ಮಾಡ್ಕೊಡ್ತೀನಿ ಸರ್. ಈ ಗಾಡಿ ಮೇಂಟೈನ್ ಎಲ್ಲ ಯಾವ ಥರ ಇರುತ್ತೆ ಸರ್? ನಾರ್ಮಲಿ 0 ಮೇಂಟೆನೆನ್ಸ್ ಸರ್, ಏನಿಲ್ಲ ರೀ. ಜೀರೋ ಮೇಂಟೆನೆನ್ಸ್ ವಿತ್ ಆಯಿಲ್ ಚೇಂಜ್. ನಾನು ತಂದ ಹಿಡಿದು, ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ ಸರ್. ನಾನು ತಂದ ಹಿಡಿದು 4 ಆಯಿಲ್ ಚೇಂಜ್ ಮಾಡಿದ್ದೆ ಸರ್. 2 ಲೀಟ್ರ್ ಆಯಿಲು. ಫಸ್ಟ್ ಟೈಮ್ ಆಯಿಲ್ ಫಿಲ್ಟ್ರ್ ತಂದಿದ್ದಾರೆ ಸರ್. ಸೆಕೆಂಡ್ ಟೈಮ್ ಡೀಸೆಲ್ ಫಿಲ್ಟ್ರ್, ಆಯಿಲ್ ಫಿಲ್ಟ್ರ್. ಇವತ್ತು 2 ಲೀಟ್ರ್ ಆಯಿಲ್, ಇಷ್ಟರ ಮೇಲೆ ಆಯಿಲ್ ಚೇಂಜ್ ಸರ್. ಮತ್ತೇನಿಲ್ಲ. 2 ಲೀಟ್ರ್ ಆಯಿಲ್ 600 ರೂಪಾಯಿ ಸರ್. ಡೀಸೆಲ್ ಫಿಲ್ಟ್ರ್ ಒಂದು ಆಯಿಲ್ ಫಿಲ್ಟ್ರ್ 2 ಸರ್. ಎಷ್ಟು ಸರ್ವಿಸ್ ಫ್ರೀ ಕೊಟ್ಟಿದ್ದಾರೆ ನಿಮಗೆ ಸರ್? ಇದು 600 ಗಂಟೆ ತನಕ ಫ್ರೀ ಇದೆ ಸರ್. 600 ಗಂಟೆ? ಹಾಂ ಸರ್. ಎಷ್ಟು ಓಡಿದೆ ಇವಾಗ ಸರ್? ಇದು 698 ಗಂಟೆ ಓಡಿದೆ ಸರ್. 3 ಸರ್ವಿಸ್ ಫ್ರೀ ಬರುತ್ತೆ? ಹಾಂ, ನಮ್ಮದು ಫ್ರೀ ಎಲ್ಲ ಮುಗಿತು ಸರ್. ಇನ್ನು ಮುಂದೆ ಆದ್ರೆ ಕಾಸ್ಟ್ ಆಫ್ ಸರ್ವಿಸ್ ಮಾಡಬೇಕು. ಓಕೆ. ಒಂದು ಸರ್ವಿಸ್ ಮಾಡಿಸ್ತೀನಿ ಅಂತಂದ್ರೆ ಮಿನಿ ಟ್ರ್ಯಾಕ್ಟರ್ಗೆ ಎಷ್ಟು ಖರ್ಚು ಬೀಳ್ಬೋದು ಸರ್? ಸರ್ ಇದು ಈ ಫಸ್ಟಿಗೆ ಅವರು 1200 ರೂಪಾಯಿ ಬೀಳುತ್ತೆ ಸರ್. 1200 ಬೀಳ್ತದೆ. ಈಗ ನಾರ್ಮಲಿ ಫ್ರೀ ಸರ್ವಿಸ್ ಮುಗಿತಲ್ಲ ಸರ್, ನೋಡ್ಬೇಕು ಸರ್ ಮುಂದೆ ಎಷ್ಟತ್ತು. ಇಲ್ಲ ನಾರ್ಮಲಿ ನಮ್ಮದು ಅಷ್ಟೇ ಅಲ್ವಾ ನೀವು? ಹಾಂ ಸರ್. ಈಗ ನಮ್ಮ ಲೋಕಲ್ ವರ್ಕ್ಶಾಪ್ ಇರುತ್ತಲ್ಲ ಸರ್, ಅಲ್ಲಿ ಮಾಡಿಸ್ಕೋಬೋದು. 2 ಲೀಟ್ರ್ ಆಯಿಲ್ ಕೊಡೋದು, ಒಂದು ಡೀಸೆಲ್ ಫಿಲ್ಟ್ರ್ ಒಂದು 100 ರೂಪಾಯಿ, ಆಯಿಲ್ ಫಿಲ್ಟ್ರ್ ಒಂದು 100 ರೂಪಾಯಿ, 800 ರೂಪಾಯಿದಾಗ ನಮ್ದು ಆಯಿಲ್ ಚೇಂಜ್ ಆಗುತ್ತೆ. ಅವ್ರು ಮಾಡೋರು ಒಂದು 100 ರೂಪಾಯಿ ತೊಗೋಬೋದು ಸರ್. ನಮ್ಗೆ ಗೊತ್ತಿಲ್ಲ ಸರ್. ಇನ್ನು ಮುಂದೆ ಮೊದಲೆಲ್ಲ ಫ್ರೀ ಆಗಿತ್ತಲ್ಲ, ಇನ್ನು ಮುಂದೆ ನೋಡ್ಬೋದು ಸರ್. ಮತ್ತೆ ಏನಾದ್ರು ಕೆಟ್ಟರೆ ಹಾಂ ಸರ್, ಸೊ ಕಂಪ್ನಿಯವರು ಇಲ್ಲಿಗೆ ಬಂದು ಸರ್ವಿಸ್ ಕೊಡ್ತಾರೆ? ಹಾಂ, ಕೊಡ್ತಾರೆ ಸರ್. ಜಮೀನ್ ಹತ್ರನೇ ಬಂದು ಸರ್ವಿಸ್ ಕೊಡ್ತಾರೆ? ಏನಾರು ಹೇಳಿದಾರ? ಹಾಂ, ಕೊಡ್ತೀನಿ ಅಂತ ಹೇಳ್ಯಾರ ಸರ್. ಬಂದಿದ್ರಿ ಸರ್ ಮೊದಲು ಒಂದ್ಸಲ ಆಗಿತ್ತು ಸರ್. ಏನಾಗಿತ್ತು ಸಮಸ್ಯೆ ಸರ್? ಇದು ಗಾಡಿ ಹೀಟ್ ಹೊಡ್ಲಿಕ್ಕೆ ಸರ್. ಅವ್ರು ಬಂದು ಏರ್ ಕ್ಲೀನರ್ ಚೆಕ್ ಮಾಡಿ ಅಲ್ಲೆಲ್ಲ ದೂಸ್ ಕೂತಿತ್ತಪ್ಪ, ಈ ಥರ ಕ್ಲೀನ್ ಮಾಡ್ಕೋಬೇಕು. ಈ ಥರ ವಾರನ್ಯಾಗ ಒಂದ್ಸಲ ಡೀಸೆಲ್ ಹಾಕಿ ಸ್ವಲ್ಪ ಆಯಿಲ್ ಏರ್ ಫಿಲ್ಟರ್ ಐತೆ ವಿತ್ ಆಯಿಲ್ ಇರ್ತದೆ ಸರ್. ಅದು ಎಲ್ಲರದ್ದು ವೆಟ್ ಫಿಲ್ಟರ್ ಇರುತ್ತಲ್ರಿ ಸರ್, ನಮ್ದು ಆಯಿಲ್ ಫಿಲ್ಟರ್ ಇದೆ. ಈ ಥರ ಕ್ಲೀನ್ ಮಾಡ್ಕೋಬೇಕು ಹೇಳ್ಕೊಟ್ಟೆ ಹೋದ ಸರ್. ಅಂದರೆ ಜಮೀನಲ್ಲಿ ಇಟ್ಕೊಂಡೆ ಫೋನ್ ಮಾಡಿದ್ಕೆ ಬಂದಿದ್ದೆ? ಹಾಂ, ಬಂದಿದ್ದೆ ಸರ್. ದಿವಸ ಬಂದಿದ್ರು. ಇವತ್ತು ಹೇಳಿದ್ದೇವೆ ಸರ್. ಸರ್ ಈ ಥರ ನಾಳೆ ಬರ್ತೀವಿ ಅಂತೇಳಿ ಶೋರೂಮ್ ಮಾಲಕರು ವಿತ್ ಅವರು ಬಂದಿದ್ರು ಸರ್. ಕಂಡೀಷನ್ ಹೇಗಿದೆ ಸರ್? 4 ತಿಂಗಳಾಗಿದೆ ಅಂತೀರಾ ಸರ್? ಗಾಡಿ ಕಂಡೀಷನ್ ಹೇಗಿದೆ? ಬೆಸ್ಟ್ ಇದೆ ಸರ್, ಏನಿಲ್ಲ. ಎಷ್ಟು ಅವರ್ ಕೆಲಸ ಮಾಡ್ತದೆ ಇದು ಸರ್? ಇದು ಒನ್ ಡೇ ಹೈಯೆಸ್ಟ್ 13 ಅವರ್ ಇಲ್ಲ 13.5 ಗಂಟೆ ಕೆಲಸ ಮಾಡಿದ್ದೆ ಸರ್. ನಾನ್ ಸ್ಟಾಪ್. ಬೆಳಿಗ್ಗೆ 6 ಗಂಟೆ ಚಾಲು ಮಾಡಿದ್ದು, ಬೆಳಿಗ್ಗೆ ಸಂಜೆ 7:30-8 ಗಂಟೆ ಅಂತ ನೋಡಿದೀವಿ ಸರ್. ಸರ್, ನೀವು ಟ್ರಾಕ್ಟರ್ ತಗೊಂಡಿದ್ದು ಬರೀ ನಿಮ್ಮ ಜಮೀನ್ ಕೆಲಸಕ್ಕೋಸ್ಕರ ತಗೊಂಡ್ರೆ ಏನಾರ ಬಾಡಿಗೆಗೋಸ್ಕರ? ಇಲ್ಲ ಸರ್, ನಾನು ತಗೊಂಡಿದ್ದೆ ಬಾಡಿಗೆ ಸಲ ಸರ್. ನಾವು ಬೇರೆ ತವ್ರಿಗೆ ಕೆಲಸಕ್ಕೆ ಹೋಗುತ್ತೆ, ಒಂದು ದಿವಸಿಗೆ 300-400 ರೂಪಾಯಿ ಕೊಡ್ತಿದ್ರು ಸರ್. ನಾನು ಯೋಚನೆ ಮಾಡಿದೆ, ನಮ್ಮ ಜಮೀನಲ್ಲಿ ದುಡಿಮೆ ಮಾಡಿ ನಮ್ಮದು ಬೇರೆಯವ್ರು ಬಾಡಿಗೆ ಕೊಡೋದು ನಮ್ಮ ಕಡೆಗೆ ಆಗುತ್ತಾ, ಕಂತು ಕಟ್ಟೋದಾಗತ್ತಾ, ಅಷ್ಟು ಅಮೌಂಟ್ ನಮ್ಮ ಹತ್ರ ಬರುತ್ತೆ. ಬೇರೆ ಕಡೆಗೆ ಹೋದ್ರೆ ಭೀ ನಾವು 300-400 ರೂಪಾಯಿ ಮಂದಿ ಮೇಲೆ ದುಡಿಯೋಕೆ ಹೋಗೋದೇ, ನಮ್ಮ ಗಾಡಿ ಮೇಲೆ ದುಡಿದ್ರೆ ನಮಗೆ ಉಳಿಯುತ್ತಲ್ಲ. ಈ ಥರ ಐಡಿಯಾ ಮಾಡಿ ತೊಗೊಂಡು ಬಂದಿದ್ದೀವಿ ಸರ್. 1 ಗಂಟೆ ನೀವು ಕೆಲಸ ಮಾಡ್ತೀವಿ ಅಂತ ಎಷ್ಟು ಲೀಟ್ರ್ ಡೀಸೆಲ್ ಬೇಕು ಸರ್? ಸರ್, ಇದು ಹೊಲದ ಮೇಲೆ ಹೋಗುತ್ತೆ ಸರ್. ನಾರ್ಮಲಿ ಹೊಲ ಇದ್ರೆ 1 ಅವರಿಗೆ 1 ಗಂಟೆ,
ಇದು 1 ಲೀಟ್ರ್ ಸರ್. ಹ್ಞೂ 1 ಲೀಟ್ರ್. ಹಾಂ, ಜರ ಬಿಡಿಸಿದ್ರೆ 1.2 ಏನ್ರಿ ಒಂದೂವರೆ ಲೀಟ್ರ್ ಒಳಗೆ ಸರ್. ಬಿರ್ಸಿನೆಲ್ಲ ಐತಲ್ರಿ, ಗಾಡಿ ಲೋಡ್ ತೋತದ. 1.5 ಲೀಟ್ರ್ 200 ಕುಡ್ದಿಲ್ಲ ಸರ್, 1 ಲೀಟ್ರ್. ಯಾಕಂದ್ರೆ ಸರ್ ಡೈಲಿ 1000 ರೂಪಾಯಿ ಎಣ್ಣೆ ತರ್ತೀವಿ ಸರ್. 1000 ರೂಪಾಯಿ ಎಣ್ಣೆಗ 10 ಗಂಟೆ ಇಲ್ಲ 9 ಗಂಟೆ ಹಿಂಗೆ ಹೊಡಿತೀವಲ್ಲ ಸರ್, ಮನೆಗೆ ಬರತನ ಅವಾಗ ಸೀಸನ್ ನಾನ್ ಆಫ್ ಸೀಸನ್ ಇರ್ತಲ್ಲ ರೀ, ಅವಾಗ ಅಷ್ಟರೊಳಗೆ ಮನೆಗೆ ಬರ್ತೈತೆ ಸರ್. ಡೈಲಿ ಹಾಕೊಂಡು ಹೋಗ್ತಿದ್ರು 1000 ರೂಪಾಯಿ ತಂದು. ಈಗ ಕರೆಕ್ಟಾಗಿ ಈಗ 4 ತಿಂಗಳು ಅಂತ ಹೇಳಿದ್ರಿ ಈಗ ಟ್ರಾಕ್ಟರ್ ತಗೊಂಡು. ಸರ್ ಹಾಕಿದ ಬಂಡವಾಳ ಎಷ್ಟು ತೆಗ್ದಿದ್ದೀರಾ ಅಂತ? ಸರ್ ಒಂದು 70% ಬಂದಿದೆ ಸರ್. 70% ಬಂದಿದೆ ಸರ್. ಎಷ್ಟು ಆದಾಯ ಮಾಡಿದ್ದೀರಾ ಹಂಗಾರೆ? ಈಗ 698 ಗಂಟೆ ತಿಂದಿದೆ ಸರ್. ಓಕೆ, ಅದು ಮೇಲಿಂದ 200 ಗಂಟೆ ಬಿಡ್ರಿ ಸರ್. 500 ಗಂಟೆನೇ ಇಡ್ರಿ. 500 ರೂಪಾಯಿ ಕಾಸ್ಟ್ ಹೇಳ್ರಿ ಸರ್, ನಾವು ಜಾಸ್ತಿ ಮಾಡೋದು ಬೇಡ. 500 ರೂಪಾಯಿ ಅಂತ ಹಿಡಿದ್ರೆ ಭೀ 2 ಲಕ್ಷ ಆಯ್ತು ಸರ್. 1,75,000 ರೂಪಾಯಿ ನಮ್ಗೆ ಲೀಗಲ್ ಆಗಿ ಇನ್ಕಮ್ ಬಂತು ಸರ್. ಹಾಂ, ಇದು ಸುಮ್ಮ ಅಂದಾಜು ಲೆಕ್ಕ ಸರ್. ಇದಕ್ಕೆ ಹೆಚ್ಚಿಗೆ ಆಗಿರ್ಬೋದು, ಇಲ್ಲ ನಾನು ಇಷ್ಟೇ ಅಂದಾಜು ಹೇಳಿದ್ದೆ ಸರ್. 250 ಗಂಟೆ ಮೇಲೆ ಇದು 200 ಗಂಟೆ ಅದು ಮೇಲೆ ನಾರ್ಮಲಿ ಏನು ಇಲ್ಲ ಅಂತೇಳಿ ಲೆಕ್ಕ ಮಾಡಿದ್ರಿ ಸರ್. 1,75,000 ಇಲ್ಲ 2 ಲಕ್ಷ ತನಕ ಆಗಿದೆ. ಇವಾಗ ಡೈಲಿ 4-5 ರೂಪಾಯಿ, 3,000 4,000. ಈಗ ಇನ್ನೂ 700 ರೂಪಾಯಿ ಹಿಡಿತಿದ್ದಿಲ್ಲ ಸರ್. 10 ಗಂಟೆ ಹೊಡೆದ್ರೆ 700 ರೂಪಾಯಿ ಆಗುತ್ತೆ. 1,000 ರೂಪಾಯಿ ಡೀಸೆಲ್, 6,000 ರೂಪಾಯಿ ಇನ್ಕಮ್ ಆಗುತ್ತೆ ಸರ್. ಅದ್ರೊಳಗೆ ಒಂದು 500 ರೂಪಾಯಿ ನಮ್ದು ಡ್ರೈವಿಂಗ್ ಚಾರ್ಜ್ ಆಗಿದ್ರೆ 5,500 ರೂಪಾಯಿ 1 ಡೇದಾಗ ಆಗುತ್ತೆ. ಡ್ರೈವರ್ ಪಗಾರ ವಿತ್ ಕಲ್ತ ಮತ್ತು ಖುಷಿ ಆಗುತ್ತೆ ಸರ್. ಬೇರೆಯವ್ರ ಹತ್ರ ಹೋಗಿದ್ರೆ 300 ರೂಪಾಯಿ 400 ರೂಪಾಯಿ ಪೇಮೆಂಟ್ ಕೊಡ್ತಾರೆ. 500 ರೂಪಾಯಿ ನಮ್ಮ ಗಾಡಿ ಇಲ್ಲಿಂದ ನಾವೇ 500 ರೂಪಾಯಿ ತೊಗೊಂಡು, ಇಲ್ಲ 500 ರೂಪಾಯಿ ನಾರ್ಮಲ್ ಹಿಡಿದ್ರಿ ಭೀ 10 ಗಂಟೆಗೆ 5,000 ರೂಪಾಯಿ ಆಗುತ್ತೆ. ನಾರ್ಮಲಿ 3,500 ರೂಪಾಯಿ ಆಗುತ್ತೆ ಸರ್ ನಮ್ಮ ಡ್ರೈವಿಂಗ್ ಪೇಮೆಂಟ್ ತೆಗೆದ್ರೆ. ಈ ಟ್ರಾಕ್ಟರ್ ಮೇಲೆ ಸರ್ ನೀವು ರೈತ ಮಿತ್ರ ಅಂತ ನೇಮ್ ಹಾಕಿದ್ದೀರಾ? ಹಾಂ ಸರ್. ಸರ್ ಇದು ರೈತರಿಗೆ ಮಿತ್ರ ಅಂತರ ಹೆಲ್ಪ್ ಮಾಡುತ್ತೆ ಸರ್. ಈಗ ಎತ್ತುಗಳಿಗೆ ಏನು ಕೆಲಸ ಮಾಡುತ್ತಾ ಅದೇ ಥರ ಕೆಲಸ ಮಾಡುತ್ತೆ. ಎತ್ತುಗಳಿಗೆ ಭಾಳ ತೊಂದರೆ ಕೊಡ್ತಿದ್ದಾರೆ ಸರ್. ಈಗ ಹುಲ್ಲು ಜಾಸ್ತಿ ಆಗಿತ್ತಂದ್ರೆ, ಯಾಕಂದ್ರೆ ಮೇಲೆ ವಜ್ಜಿ ನಿಂತ ಹೊಡೆದು ಬೆಳೆದು ಮಾಡ್ತಿದ್ದಾರೆ ಸರ್. ಇದಕ್ಕೇನಿಲ್ಲ, ರೈತ ಮಿತ್ರ ಅಂದರೆ ಎತ್ತುಗಳ ಥರನೇ ಕೆಲಸ, ಬೇಕಾದಷ್ಟು ಹುಲ್ಲಿ ಕಲ್ಟಿವೇಷನ್ ಮಾಡಿ ಒಕ್ಕಟ್ಟು ಬಿಡುತ್ತೆ ಸರ್. ಆ ಥರ ನಾನು ಅದೇ ಕಾನ್ಸೆಪ್ಟ್ಲಿಂದ ರೈತ ಮಿತ್ರ ಅಂದರೆ ಹೆಸರು ಇಟ್ಟಿದ್ದೀನಿ. ನೀವೇ ಇಟ್ಟಿದ್ದು ಹೆಸರನ್ನ ಯಾರು ಕೊಟ್ಟಿದ್ದಾರೆ? ಇಲ್ಲ ಸರ್, ನಾವೇ ಇಟ್ಟಿದ್ದು. ಕೊನೆದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ ರೈತರು? ಸರ್ ರೈತರುಗಳು ಸರ್ ತಗೋಬೋದು ಸರ್. ತಗೊಂಡು ನಿಮ್ಮ ಹತ್ರ ನಿಮ್ಮ ಹೊಲನು ವ್ಯವಸಾಯ ಮಾಡ್ಬೋದು ಸರ್. ವಿತ್ ನಾನು ತಂದಿದ್ದು ಬಾಡಿಗೆ ಸಲಿಯಕ್ಕೆ ಸರ್. ನಮ್ಮ ಹೊಲದ ನಮ್ಮ ಜಮೀನು ಕಮ್ಮಿ ಸರ್. 1 ಡೇ ಇಲ್ಲ 1 ಡೇದಾಗ 4-5 ಎಕರೆ ಅಂದರೆ 2 ಡೇದಾಗ ನಮ್ಮದು ಫೈನಲ್ ಆಗುತ್ತೆ ಸರ್ ಎಲ್ಲ ಉಳುಮೆ. ಬೇರೆ ಹೊಲ ಹೊಡಿಬೇಕಂತೇಳಿ ಬಾಡಿಗೆ ತಂದಿದ್ದು ಸರ್. ಈಗ ನಾನು ಸುತ್ತಮುತ್ತ ಹಳ್ಳಿಯಲ್ಲಿ ಬಾಡಿಗೆ ಹೊಡ್ಲಿಕ್ಕೆ ಸರ್. ನಾವು 3 ಅಂತಲ್ಲ, ಬೇರೆ ದೇವಳಗ ಹೋಯ್ತು, ಅಫ್ಜಲ್ಪುರ ಆಯ್ತಾ, ಈ ಸುತ್ತಮುತ್ತ 3 ಹಳ್ಳಿಯೊಳಗೆ ನಾನು ಹೊಡ್ಲಿಕ್ಕೆ ಸರ್.